ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ತೋಟದಲ್ಲಿ ಬೆಳೆದಿರುವ ಸ್ಟಾರ್ ಫ್ರೂಟ್ ಗಿಡ. ಕನ್ನಡದಲ್ಲಿ ಈ ಹಣ್ಣನ್ನು ನಕ್ಷತ್ರ ಹಣ್ಣು, ನೇತ್ರಾಕ್ಷಿ ಹಣ್ಣು ಅಂತ ಕರೀತಾರೆ. ತುಂಬ ಹೆಸರುಗಳಿದೆ ಈ ಹಣ್ಣಿಗೆ, ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ನಮ್ಮ ಮಲೆನಾಡಿನಲ್ಲಿ ಧಾರೆಹುಳಿ ಹಣ್ಣು ಅಂತ ಕರಿತೀವಿ. ನೋಡಿ, ಸಣ್ಣ ಗಿಡದಲ್ಲಿ ಎಷ್ಟೊಂದು ಕಾಯಿಗಳು ಬಿಡ್ತವೆ ಅಂತ. ಬಿಟ್ಟರೆ ತುಂಬ ಬಿಡ್ತವೆ ಈ ಹಣ್ಣುಗಳು, ಗುಚ್ಛವಾಗಿ ಬಿಡ್ತವೆ ಈ ಹಣ್ಣುಗಳು. ಒಂದು ಸಣ್ಣ ಗಿಡದಲ್ಲೂ ತುಂಬ ಹಣ್ಣುಗಳು ಸಿಗ್ತವೆ ನಮಗೆ, ನೋಡೋದಕ್ಕೂ ಎಷ್ಟು ಚೆಂದ. ಮತ್ತು ಈ ಹಣ್ಣಿನ ಪರಿಚಯ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಯಾಕಂದರೆ ಎಲ್ರಿಗೂ ಈ ಹಣ್ಣಂದರೆ ತುಂಬಾ ಇಷ್ಟಪಡ್ತಾರೆ. ಮತ್ತು ಇದರಲ್ಲಿ ಯಥೇಚ್ಛವಾಗಿ ಪೋಷಕಾಂಶಗಳು ಈ ಹಣ್ಣಿನಲ್ಲಿ ಸಿಗ್ತವೆ. ಔಷಧಿಯುಕ್ತ ಗುಣಗಳು ಇರೋದರಿಂದ ಎಲ್ರಿಗೂ ಈ ಹಣ್ಣು ತುಂಬ ಇಷ್ಟ ಆಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ ಸಿ, ಡಿ, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಐರನ್, ಜಿಂಕ್, ಫೈಬರ್ ಹೀಗೆ ಹಲವಾರು ರೀತಿಯ ಔಷಧಿಯುಕ್ತ ಗುಣಗಳು ಇರೋದರಿಂದ ಎಲ್ಲರೂ ಈ ಹಣ್ಣನ್ನು ತಿನ್ಬೋದು. ಜೀರ್ಣಕ್ರಿಯೆಗಂತೂ ತುಂಬಾ ಸಹಾಯಕಾರಿ ಈ ಹಣ್ಣು. ಮತ್ತು ಕೂದಲು ಉದುರೋ ಸಮಸ್ಯೆ ಇರೋರಿಗೂ ತುಂಬ ಒಳ್ಳೆಯದಿದು. ವೆಯ್ಟ್ ಲಾಸ್ ಆಗೋರಿಗೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ಮತ್ತು ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು, ಯಾಕಂದರೆ ಡಾಕ್ಟ್ರು ಅವ್ರಿಗೆ ಆ ಹಣ್ಣು ತಿನ್ನಬಾರ್ದು, ಈ ಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ. ಈ ಹಣ್ಣು ಅವರು ದಿನಕ್ಕೆ ಒಂದು ತಿಂದ್ರೂ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ಫೈಬರು ತುಂಬ ಇರುತ್ತೆ. ನಾರಿನಾಂಶ ಜಾಸ್ತಿ ಇರೋದರಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಮಾಡುತ್ತೆ. ಹಾಗಾಗಿ ಇದು ಎಲ್ಲ ರೀತಿಯ ಔಷಧಿ ಗುಣ ಇರೋದರಿಂದ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ನಮ್ಮ ಮಲೆನಾಡಿನಲ್ಲಿ ಈ ಹಣ್ಣಿನ ಉಪಯೋಗ ತುಂಬಾ ಇದೆ. ಈ ಹಣ್ಣಿನಲ್ಲಿ ನೋವಿನ ಎಣ್ಣೆ ತಯಾರು ಮಾಡ್ತಾರೆ. ಅಂದರೆ ಬಾಣಂತಿಯರಿಗೆ ಕೈ ಕಾಲು ನೋವು, ಆ ಥರ ನೋವಿನ ಸಮಸ್ಯೆ ಇರೋರಿಗೂ ಇದು ತುಂಬಾ ಒಳ್ಳೆಯದು ಈ ಹಣ್ಣಿನ ಎಣ್ಣೆ. ಮತ್ತು ಇದರಲ್ಲಿ ನಾನಾ ರೀತಿಯ ಅಡುಗೆಗಳನ್ನು ಮಾಡ್ತೀವಿ. ಚಟ್ನಿ, ಜ್ಯೂಸು, ಚಿತ್ರಾನ್ನ, ಪುಳಿಯೋಗರೆ, ತಂಬುಳಿ, ಗೊಜ್ಜು, ಹುಳಿ ಹೀಗೆ ನಾನಾ ರೀತಿಯ ಅಡುಗೆಗಳನ್ನು ನಾವು ಮಾಡ್ತೀವಿ ಈ ಹಣ್ಣಿನಿಂದ. ಮತ್ತು ಈ ಹಣ್ಣು ಎಲ್ಲರಿಗೂ ತುಂಬಾ ಒಳ್ಳೆಯದು. ನಾರಿನಾಂಶ ಇರೋದರಿಂದ ಎಲ್ಲರಿಗೂ ತುಂಬಾ ಒಳ್ಳೆಯದು. ಉರಿಯೂತ ಕಡಿಮೆಯಾಗುತ್ತೆ. ಜ್ವರ ಇರೋರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಈ ಹಣ್ಣು. ಹಾಗಾಗಿ ಈ ಹಣ್ಣನ್ನು ಎಲ್ಲರೂ ತಿನ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ ಈ ಹಣ್ಣು. ಮತ್ತು ಎಲ್ಲ ಕಡೆನೂ ಸಾಮಾನ್ಯವಾಗಿ ಸಿಗುತ್ತೆ ಈ ಹಣ್ಣು. ಈ ಸೀಸನಲ್ಲಂತೂ ತುಂಬಾ ಸಿಗುತ್ತೆ ಈ ಹಣ್ಣು. ತುಂಬ ಒಳ್ಳೆಯದು, ಆರೋಗ್ಯಕರ ಹಣ್ಣು ಅಂತಲೇ ಹೇಳ್ಬೋದು ಈ ಸ್ಟಾರ್ ಫ್ರೂಟು.